ಪ್ರಕಾಶ ಶಿವನ ಪ್ರಕಾಶ. ಯಾರು ನಮ್ ಕತ್ರ ಬಿಡ್ತಾರೋ ಬಸವಣ್ಣವರ ಪಕ್ಕ ಅನುಯಾಯಿ. ಅದಕ್ಕೋಸ್ಕರನೇ ಬಸವ ಜಯಂತಿ ನಾನು 2013 ಮುಖ್ಯಮಂತ್ರಿ ಆದ್ನಲ್ಲ, ಮೇ 13, 2013 ಬಸವ ಜಯಂತಿ ಇತ್ತು. ಅವತ್ತೇ ತೀರ್ಮಾನ ಮಾಡಿದೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ. ಕಾರಣ ಯಾಕೆಂದ್ರೆ ನಮ್ಮ ಸರ್ಕಾರ ಕೂಡ ಬಸವಣ್ಣವರು ಕಂಡಿದ್ದಂತ ಕನಸಿನ ಸಮಾಜ, ಅಂಬೇಡ್ಕರ್ ಅವರು ಕಂಡಿದ್ದಂತ ಕನಸಿನ ಸಮಾಜ, ಬುದ್ಧ ಕಂಡಿದ್ದಂತ ಕನಸಿನ ಸಮಾಜ, ಇಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರನ್ನೂ ಒಳಗೊಂಡ ಈಗ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳು ಮಾಡಿದ್ದೀವಿ. ಯಾವ್ದಾದ್ರು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡಿದ್ದೀವ ಅಥವಾ ಒಂದು ಜಾತಿಗೆ ಸೀಮಿತವಾಗಿ ಮಾಡಿದ್ದೀವ? ಎಲ್ಲ ಜಾತಿಲಿ ಇರ್ತಕ್ಕಂಥ ಬಡವರು ಅವರೆಲ್ಲರೂ ಕೂಡ ಫಲಾನುಭವಿಗಳು. ಮತ್ತೆ ಮಧ್ಯವರ್ತಿಗಳ ಕಾಟ ಇಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಅದಕ್ಕೆ ನಾನು ವಿಶ್ವಗುರು ಬಸವಣ್ಣ ಇವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಹಾಕಿಸ್ದೆ. ನಾನು 2017-18 ಫೋಟೋಗಳು ಹಾಕಿಸ್ದೆ. ಸರ್ಕಾರಿ ಕಚೇರಿಗಳಲ್ಲಿ ಫೋಟೋಗಳು ಇರಲೇಬೇಕು ಬಸವಣ್ಣವ್ರದ್ದು. ಯಾಕಂತಂದ್ರೆ ಬಸವಣ್ಣನ ವಿಚಾರ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆಮೇಲೆ 2023 ಮತ್ತೆ ಅಧಿಕಾರಕ್ಕೆ ಬಂದಾಗ ನಾನು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ಸರ್ಕಾರಿ ಆದೇಶ. ಆಮೇಲೆ ಬಸವಣ್ಣನ ಕರ್ಮಭೂಮಿ ಇತ್ತಲ್ಲ ಬೀದರ್, ಬಸವ ಕಲ್ಯಾಣ ಅನುಭವ ಮಂಟಪ, ಅದನ್ನ ಪುನಃಸ್ಥಾಪನೆ ಮಾಡ್ಲಿಕ್ಕೋಸ್ಕರವಾಗಿ ತೀರ್ಮಾನ ತಗೊಂಡೆ. ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಅದರ ರಿಪೋರ್ಟ್ ತಗೊಂಡು ಅದು ರಿಪೋರ್ಟ್ ಬರೋ ಅಷ್ಟೊತ್ತಿಗೆ ನಾನು ಅಧಿಕಾರದಲ್ಲಿ ಇರಲಿಲ್ಲ. ಆಮೇಲೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಪ್ರಯತ್ನ ಆಯಿತು. ಈಗ ಮತ್ತೆ ನಮ್ಮ 23ರಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಅದಕ್ಕೆ ಹಣ ಎಲ್ಲ ಕೊಟ್ಟು, ಅನುಭವ ಮಂಟಪಕ್ಕೆ ಹಣ ಎಲ್ಲ ಕೊಟ್ಟು, ಬಹುಶಃ ಈ ವರ್ಷದ ಕೊನೆ ಆರ್ಥಿಕ ವರ್ಷದಲ್ಲಿ ಸಂಪೂರ್ಣ ಆಗ್ತದೆ ಅಂತಕ್ಕಂಥ ಭರವಸೆ ನನಗಿದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸರ್ಕಾರ ಬಸವಣ್ಣವರ ವಿಚಾರ ನಾವು ಅದನ್ನ ಅನುಸರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದನ್ನೇ ಬಸವಣ್ಣವರು ಹೇಳೋದು, ಇದನ್ನೇ ಅಂಬೇಡ್ಕರ್ ಅವರು ಹೇಳೋದು, ಇದನ್ನೇ ಬುದ್ಧ ಕೂಡ ಹೇಳೋದು. ಅದಕ್ಕೆ ನಾವು ಬಸವಣ್ಣನವರ ಜಯಂತಿ ಉತ್ಸವವನ್ನು ಆಚರಣೆ ಮಾಡುವಾಗ ನಾವೆಲ್ಲರೂ ಕೂಡ ತೀರ್ಮಾನವನ್ನ ಮಾಡಬೇಕು.